ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನನ್ನ ಬೇಸಿಗೆ ರಜೆ ಸೀರೀಸ್ನಲ್ಲಿ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಯುಗಾದಿ ಹಬ್ಬದ ಒಂದು ಪುರಾಣಿ ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೆಳಗಿನ ಜಾವನೇ ಎದ್ದು ಎಲ್ಲರೂ ಎಣ್ಣೆ ಸ್ನಾನ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಮನೆ ಕಡೆ ಈ ಹಿರಿಯರ ಪೂಜೆನ ಯುಗಾದಿ ಹಬ್ಬದ ದಿನವೇ ಮಾಡೋದು. ಯೂಶ್ವಲಿ ಎಲ್ಲರೂ ಹಿರಿಯರ ಪೂಜೆನ ಪಿತೃಪಕ್ಷ ಟೈಮಲ್ಲಿ ಮಾಡ್ತಾರೆ. ಬಟ್ ನಮ್ಮ ಅಪ್ಪಾಜಿ ಮನೆ ಕಡೆ ಯುಗಾದಿ ಹಬ್ಬದ ದಿನವೇ ಮಾಡೋ ಪದ್ಧತಿ ಇರೋದು. ಹಾಗಾಗಿ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಹಿಂದಿನ ದಿನವೇ ಹೋಗಿದ್ರು. ಹಬ್ಬ ಮತ್ತು ಹಿರಿಯರ ಪೂಜೆ ಅಂತ ಅಂದಮೇಲೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ. ಹಾಗಾಗಿ ಅಮ್ಮ ಹಿಂದಿನ ದಿನವೇ ಹೋಗಿದ್ರು. ನಾವು ಹಬ್ಬದ ದಿನ ಹೋದ್ವಿ. ನಾವು ತಿಂಡಿನ ಬೆಂಗಳೂರಿನಲ್ಲೇ ಮುಗಿಸ್ಕೊಂಡು ಬಂದಿದ್ವಿ. ಬೇಗ ಇದು ಸ್ನಾನ ಎಲ್ಲ ಮಾಡಿಕೊಂಡು ಖಾರ ಪೊಂಗಲ್ ಮತ್ತು ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಹಿ ಪೊಂಗಲ್ ಕೂಡ ಮಾಡಿದ್ದೆ. ಸೊ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಾಗಲೇ 12 ಗಂಟೆ ಆಗಿತ್ತು ಅನ್ಸುತ್ತೆ ಟೈಮು. ನಾವು ಹೋಗೋ ಅಷ್ಟರಲ್ಲಾಗಲೇ ತಾತ ಅಜ್ಜಿಗೆ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದರು. ನಾವು ಹೋಗಿ ಕೈಗಳ ಮುಖೆಲ್ಲ ತೊಳ್ಕೊಂಡು ನಾವು ಕೂಡ ತಾತ ಅಜ್ಜಿಗೆ ಧೂಪ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ. ಯುಗಾದಿ ಹಬ್ಬ ಅಂದಮೇಲೆ ಕೇಳಬೇಕಾ, ಹಬ್ಬದ ಅಡುಗೆಗಳು ಕೂಡ ಜೋರಾಗೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತಾರೆ. ಅದರಲ್ಲೂ ನಮ್ಮ ದೊಡ್ಡಮ್ಮ ಮಾಡೋ ಒಬ್ಬಟ್ಟು ಅಂದರೆ ನಂಗೆ ತುಂಬಾ ಇಷ್ಟ. ತುಂಬಾ ರುಚಿಯಾಗಿರುತ್ತೆ ಅವ್ರು ಮಾಡೋ ಒಬ್ಬಟ್ಟು. ಅದ್ರ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಅನ್ನ, ಸಾರು ಇದೆಲ್ಲನೂ ಕೂಡ ಇತ್ತು. ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಸ್ವಲ್ಪ ತಂಗಿ ಎಲ್ಲರ ಜೊತೆನೂ ಕೂತ್ಕೊಂಡು ಮಾತಾಡಿ ಆಮೇಲೆ ಅಲ್ಲಿಂದ ನಾನು ನಮ್ಮ ಮನೆಗೆ ಹೊರಟೆ. ತೇಜಸ್ ಮತ್ತು ರಶ್ಮಿ ಇಬ್ಬರು ನಮ್ಮನ್ನ ಮನೆಗೆ ಡ್ರಾಪ್ ಮಾಡಿದ್ರು. ನಾವು ತುಮಕೂರಿಂದ ಮತ್ತೆ ನೆಕ್ಸ್ಟ್ ಡೇ ಅಂತ ಅಂದರೆ ಹೊಸದುರ್ಗಿನ ದಿನ ವಾಪಸ್ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಚಿರಂಜಿಗೆ ಇನ್ನೂ ತುಂಬ ದಿನಗಳ ಕಾಲ ರಜೆ ಇತ್ತು. ಹಾಗೆ ನನಗೆ ಫ್ರೆಂಡ್ಸ್ನ ಮೀಟ್ ಮಾಡೋದಿತ್ತು. ಹಾಗೆ ನಮ್ಮ ಅಣ್ಣನ ಮನೆಗೆ, ಹಾಗೆ ನಮ್ಮ ನಾದಿನಿ ಮನೆಗೆ ಕೂಡ ಹೋಗೋದಿತ್ತು. ಹಾಗಾಗಿ ನಾನು ಕೂಡ ಅಮ್ಮವ್ರ ಜೊತೆ ರಿಟರ್ನ್ ಬೆಂಗಳೂರಿಗೆ ಹೊರಟೆ. ಹಾಗೆ ಇದು ನಾವು ತುಮಕೂರಿಂದ ಬಂದಿದ್ದು ನೆಕ್ಸ್ಟ್ ಡೇ. ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ರಂಜಿತಾ ಮತ್ತು ಸಂತೋಷ್ ಇಬ್ಬರು ಮನೆಗೆ ಬಂದಿದ್ದಾರೆ. ರಂಜಿತಾ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದಮೇಲೆ ನಾವಿಬ್ಬರು ಒಬ್ರಿಗೊಬ್ರು ಅಷ್ಟೇ, ಏನೇ ಕಷ್ಟ ಆಗಿರ್ಬೋದು ಅಥವಾ ಸುಖ ಆಗಿರ್ಬೋದು ಇಬ್ಬರು ಒಬ್ರಿಗೊಬ್ರು ಹಂಚ್ಕೊತಾ ಇರ್ತೀವಿ. ಮದುವೆ ಆದಮೇಲೆ ಇಬ್ಬರು ಒಬ್ರಿಗೊಬ್ರು ಪರ್ಸನಲ್ ಲೈಫಲ್ಲಿ ಬ್ಯುಸಿ ಇರೋ ಕಾರಣ ಮೀಟ್ ಮಾಡೋದು ತುಂಬಾ ಕಮ್ಮಿ. ಮೀಟ್ ಮಾಡೋದಿರಲಿ, ಫೋನಲ್ಲೇ ಜಾಸ್ತಿ ಮಾತಾಡೋಕ್ಕಾಗಲ್ಲ ಏನು ಸರಿಯಾಗಿ. ಬಟ್ ನಮ್ಮಿಬ್ಬರು ಬಾಂಡಿಂಗ್ ಇನ್ನೂ ಹಾಗೆ ಇದೆ, ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನಾನಂತೂ ಇಂಜಿನಿಯರಿಂಗ್ ಟೈಮಲ್ಲಿ ರಂಜಿತನ ಮನೆಗೆ ಅವಾಗ ಹೋಗ್ತಾನೆ ಇರ್ತಿದ್ದೆ. ಕೆಲವೊಂದು ಸಲ ವೀಕೆಂಡ್ ಕೂಡ ಅವ್ರ ಮನೆಯಲ್ಲೇ ಸ್ಟೇ ಮಾಡ್ತಾಯಿದ್ದೆ. ರಂಜಿತನ ಪೇರೆಂಟ್ಸ್ ಅಷ್ಟೇ ತುಂಬಾ ಫ್ರೆಂಡ್ಲಿ ಪರ್ಸನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಫ್ರೆಂಡ್ಲಿ ಆಗಿರ್ತಿರು ನಮ್ಮ ಜೊತೆ. ಹಾಗೆ ವೀಕೆಂಡ್ ಬಂತು ಅಂದರೆ ಆಚೆ ಕಡೆ ಎಲ್ಲ ಕರ್ಕೊಂಡೋಗೋರು ಸುತ್ತಾಡ್ಸೋಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡ್ತಾಯಿದ್ವಿ. ನಾನಂತೂ ಅವ್ರ ಮನೆಯಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿವಸ ಆಗ್ಬಿಟ್ಮೇಲೆ ನನ್ನ ತಂಗಿನ ಮೀಟ್ ಮಾಡಕ್ ಬಂದಿದ್ದೀನಿ. ನನ್ನ ತಂಗಿ ಮಗಳು. ಸೊ ಏನೇನೋ ಪ್ರಿಪೇರ್ ಮಾಡಿದ್ದೀವಿ ಅಂತ ತಿನ್ನಕ್ಕೆ. ಲಂಚ್ ಬರೀ ಓನ್ಲಿ ವೆಜ್. ನೋ ಲಂಚ್ ಮಾಡೋಣ. 3 o'clock ಲಂಚ್ ಕೊಡ್ತೀವಿ. ಇಲ್ಲ ಫ್ರೆಂಡ್ಸ್, 11 o'clock ಬ್ರೇಕ್ಫಾಸ್ಟ್ ಕೊಟ್ಟಿದ್ದೆ ನಾನು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಮಾತಾಡಿದ್ದೆ ಸಂತೋಷ್. ಇವನು ನಮ್ಮೆಲ್ರಿಗೂ ಒಂಥರ ಅಣ್ಣ ಇದ್ದಂಗೆ. ನಮ್ಮೆಲ್ರಿಗೂ ಅಂತಾನೆ ನಮ್ದೊಂದು ಬೆಟಾಲಿಯನ್ನೇ ಇತ್ತು. ಒಂದು 6-7 ಮೆಂಬರ್ಸ್ ಇದ್ವಿ. ನಮ್ಮೆಲ್ರಿಗೂ ಇವನು ಒಂಥರ ಅಣ್ಣ ಇದ್ದಂಗೆ. ಇವನ ಬಗ್ಗೆ ಅಂತೂ ಏನು ಹೇಳೋದು, ನಮ್ಮ ಕಾಲೇಜ್ ಡೇಸ್ನ ಮೋಸ್ಟ್ ಮೆಮೊರಬಲ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಡೇಸ್ ಆಗಿ ಮಾಡಿಸ್ತವ್ನು ಇವನೇನೆ. ಇದು ನಮ್ಮ ಲಡ್ಡು. ನೆಕ್ಸ್ಟ್ ಇಯರ್ ಇಂದ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂತೋಷನೆಲ್ಲ ಪರಿಚಯ ಆಗಿಲ್ಲ ಅಂದರೆ ನಮ್ಮ ಇಂಜಿನಿಯರಿಂಗ್ ಡೇಸ್ ಬರೀ ಬೋರಿಂಗ್ ಡೇಸ್ ಆಗಿರ್ತಿತ್ತು. ಕಾಲೇಜು ಮನೆ ಅಂತ ಹೇಳ್ಬಿಟ್ಟು. ಸೊ ಅವ್ನ ಪರಿಚಯ ಆಗಿದ್ದರಿಂದ ನಮ್ಮ ಇಂಜಿನಿಯರಿಂಗ್ ಡೇಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ರಂಜಿತಾ ಸಂತೋಷ್ ಮನೆಗೆ ಬಂದೋದ್ಮೇಲೆ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೊಂಡು ನಾವು ರೆಸಾರ್ಟ್ಗೂ ಕೂಡ ಹೋಗಿ ಬಂದಿದ್ವಿ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ನಾನು ಆ ವಿಡಿಯೋದಲ್ಲಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಅವರಿಗೋಸ್ಕರ ಅಂತೇಳಿ ಜಾಮೂನು, ಪೂರಿ ಮತ್ತು ಪನ್ನೀರ್ ಕರಿ ಮತ್ತು ಅನ್ನ ರಸಮ್ ಹಾಗೆ ಹೀರೆಕಾಯಿ ಬೋಂಡ ಮಾಡಿದ್ವಿ. ಅವತ್ತು ಗುರುವಾರ ಆಗಿದ್ದರಿಂದ ಓನ್ಲಿ ವೆಜಿಟೇರಿಯನ್ ಫುಡ್ಡೇ ಇತ್ತು. ನಾನು ಥರ್ಸ್ಡೇ ತಿನ್ನಲ್ಲ, ಹಾಗೆ ರಂಜಿತಾ ಕೂಡ ತಿನ್ನೋ ಆಗಿರಲಿಲ್ವಂತೆ, ಏನೋ ಪೂಜೆ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವರಿಬ್ಬರು ಬಂದಿದ್ದು ಒಂಥರ ಸಡನ್ ಪ್ಲಾನ್ ಅಂತಲೇ ಹೇಳ್ಬೋದು. ರಂಜಿತಾ ಬೆಳಗ್ಗೆ ಮೆಸೇಜ್ ಮಾಡಿದ್ಲು, ಈ ಥರ ರಜಾ ಇದೆ, ಇರ್ತೀರ ಮನೆಯಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾವು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ ಅಂತ ಅಂದಮೇಲೆ ರಂಜಿತಾ ಸಂತೋಷ್ಗೆ ಫೋನ್ ಮಾಡಿ ಕೇಳಿಲ್ಲಂತೆ, ಈ ಥರ ಸುಷ್ಮಾ ಮನೆಗೆ ಹೋಗ್ತಾ ಇದ್ದೀನಿ, ಫ್ರೀ ಇದೆಯಾ ಬರ್ತೀಯಾ ಅಂತ ಹೇಳ್ಬಿಟ್ಟು. ಸರಿ ಅವನು ಕೂಡ ಫ್ರೀ ಮಾಡಿಕೊಂಡು ಬಂದ ನಮ್ಮ ಮನೆಗೆ. ನಾವು ಬೇರೆ ಹಿಂದಿನ ತುಮಕೂರಿಂದ ಬಂದಿದ್ದೀವಲ್ಲ, ಬಂದು ಊಟ ಎಲ್ಲ ಮಾಡಿ ಮಲಗೋದು ಸ್ವಲ್ಪ ಲೇಟಾಗೋಯ್ತು. ಆಮೇಲೆ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ವಿ. ಮತ್ತು ಅವ್ರು ಬರೋದು ಕನ್ಫರ್ಮ್ ಆದಮೇಲೆ ನಾವು ಎಲ್ಲ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಏನು
ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಸಂಜೆ ಆಯಿತು, ಅವರು ಕೂಡ ಮನೆಗೆ ಹೊರಟರು ಟೀ ಕುಟ್ಕೊಂಡು. ನೆಕ್ಸ್ಟ್ ಇದು ರಾಮನವಮಿ ಹಬ್ಬದ ವ್ಲಾಗು. ಅಮ್ಮ ಒಬ್ಬಟ್ಟು ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಒಬ್ಬಟ್ಟಿಗೆ ಹೂರ್ಣ ರೆಡಿ ಆಗ್ತಾ ಇದೆ. ಚಿರನ್ಯಂಗೆ ಈ ಅಡುಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅಂತಂದರೆ ಈ ಚಪಾತಿ ಹೊಸಿಯೋದು, ಮತ್ತು ದೋಸೆ ಹಾಕೋದು, ಮತ್ತು ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಹಾಕೋದು, ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗೆ ಕೂಡ ಇಲ್ಲಿ ನಾವು ಬೇಳೆನ ಗ್ರೈಂಡ್ರಿಗೆ ಹಾಕ್ತಾಯಿದ್ರೆ ನಾನೇ ಹಾಕ್ತೀನಿ ಅಂತ ಬಂದು ಕೂತ್ಕೊಂಡು ಹಾಕ್ತಾರಳೆ. ಎಲ್ರದ್ದು ಸ್ನಾನ ಎಲ್ಲ ಆಗಿ ಪೂಜೆ ಕೂಡ ಆಗಿತ್ತು. ಹಾಗೆ ಅಮ್ಮ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಶ್ರೀರಾಮನವಮಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಮಾಮೂಲಿ ಪಾನಕ ಕೋಸಂಬರಿ ಮಾಡೇ ಮಾಡ್ತಾರೆ. ಹಾಗೆ ಅಮ್ಮ ಪಾನಕ ಕೋಸಂಬರಿ ಮಾಡಿಕೊಟ್ರು. ನನ್ನ ತಂಗಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಲು ದೇವರಿಗೆ. ನನಗೆ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿತ್ತು. ಸೊ ಹಾಗಾಗಿ ನಾನು ಅವತ್ತು ಬೆಳಗ್ಗೆನೇ ಎದ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಹಾಗಾಗಿ ಎಲ್ರದ್ದು ಸ್ನಾನ ಆದಮೇಲೆ ನಾನು ಕೊಲೆಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ. ನಾವು ತಿಂಡಿ ತಿಂದಾಗಲೇ ಟೈಮ್ ಬಂದ್ಬಿಟ್ಟು ಅರೌಂಡ್ 11 o'clock ಆಗಿತ್ತು ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅನ್ನ, ಸಾರು, ಪಲ್ಯ, ಕೋಸಂಬರಿ ಹಾಗೆ ಚಿತ್ರಾನ್ನ ಇದೆಲ್ಲ ರೆಡಿ ಮಾಡಿಟ್ಟಿದ್ರು ಅಮ್ಮ ಆಲ್ರೆಡಿ. ಕೊನೆಯಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು. ನಾನು ತಟ್ಕೊಡ್ತಾ ಇದ್ದೆ, ನನ್ನ ತಂಗಿ ಬೇಯಿಸ್ತಾ ಇದ್ಲು. ನನಗೆ ಒಬ್ಬಟ್ಟು ತಟ್ಟೋದಕ್ಕೆ ತುಂಬಾ ಇಷ್ಟ, ಹಾಗಾಗಿ ನಾನು ತಟ್ಕೊಡ್ತಾ ಇದ್ದೆ. ಒಬ್ಬಟ್ಟನ್ನ ಎಲ್ಲ ಅಡುಗೆ ಆದಮೇಲೆ ಕೊನೆಯಲ್ಲಿ ಇಟ್ಕೊಂಡ್ವಿ. ಕೊನೆಯಲ್ಲಿ ಮಾಡಿದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನನಗೆ ಒಂದು ಆಸೆ ಇತ್ತು, ಏನು ಅಂತಂದರೆ ಒಂದು ಕಂಪ್ಲೀಟ್ ಹಬ್ಬದ ಅಡುಗೆನ ನಾನೇ ರೆಡಿ ಮಾಡಬೇಕು ಅಂತೇಳಿ. ಅಂತಂದರೆ ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಒಬ್ಬಟ್ಟು, ಅನ್ನ, ಸಾರು ಇದೆಲ್ಲ ನಾನೇ ರೆಡಿ ಮಾಡಬೇಕು ಅಂತೇಳಿ. ಬಟ್ ಆಗಲೇ ಇಲ್ಲ. ಬಟ್ ಹೋಳಿಗೆ ಡಿಪಾರ್ಟ್ಮೆಂಟ್ ಮಾತ್ರ ಕಂಪ್ಲೀಟಾಗಿ ನಂದೆ. ಅಂತಂದರೆ ಬೇಳೆ ಬೇಯಿಸ್ಕೊಂಡಿರ್ಬೋದು, ಹೂರ್ಣ ರುಬ್ಕೊಂಡಿದ್ದು, ಮತ್ತು ಕಣ್ಕ ಕಲಿಸ್ಕೊಂಡಿದ್ದು ಒಬ್ಬಟ್ಟು ಮಾಡೋದಕ್ಕೆ, ಇದೆಲ್ಲ ನಾನೇ ಮಾಡಿದ್ದು. ಒಬ್ಬಟ್ಟು ಚೆನ್ನಾಗಿ ಬಂದಿದ್ದು ನೋಡಿ. ಟೇಸ್ಟ್ ವೈಸ್ ಆಗಿರ್ಬೋದು, ಹಾಗೆ ಲುಕ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಿಡಪ್ಪ ರಿಸ್ಕ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು. ನಿಮ್ಮಲ್ಲಿ ಯಾರಿಗೆ ಒಬ್ಬಟ್ಟು ಮಾಡೋದಕ್ಕೆ ಇಷ್ಟ ಆಗುತ್ತೆ, ಹಾಗೆ ಯಾರಿಗೆ ಒಬ್ಬಟ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ನಾನು ಈ ಒಬ್ಬಟ್ಟು ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಯೂಸೇ ಮಾಡಿಲ್ಲ, ಸ್ವಲ್ಪ ಎಣ್ಣೆ ಅಷ್ಟೇ ಯೂಸ್ ಮಾಡಿರೋದು. ಯೂಶಲಿ ಹೇಳ್ತಾರಲ್ವ, ಒಬ್ಬಟ್ಟು ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಕಣ್ಕ ಚೆನ್ನಾಗಿ ಎಣ್ಣೆ ಕುಡಿಬೇಕು, ಸೊ ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಏನಿಲ್ಲ, ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ಸಾಫ್ಟಾಗಿ ಒಬ್ಬಟ್ಟು ಮಾಡ್ಬೋದು. ಯಾವ ರೀತಿ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡು ಒಬ್ಬಟ್ಟು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಎಲ್ಲ ಅಡುಗೆಗಳು ಅಷ್ಟೇ ತುಂಬಾ ರುಚಿಯಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹೋಳಿಗೆ ಸಾಂಬಾರು ಆಗಿರ್ಬೋದು, ಹಾಗೆ ಚಿತ್ರಾನ್ನ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿದ್ರು, ಅದಕ್ಕೆ ಮೆಂತ್ಯ ಮತ್ತು ಜೀರಿಗೆ ಪುಡಿ ಮಾಡಿಬಿಟ್ಟು ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅದು. ಹಾಗೆ ಆಲೂಗಡ್ಡೆ ಮತ್ತು ಕಡಲೆಬೇಳೆ ಪಲ್ಯ ಕೂಡ ಮಾಡಿದರು, ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಅಮ್ಮ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದ್ವಿ. ಆಮೇಲೆ ಸಂಜೆ ಆದಮೇಲೆ ತೇಜಸ್ ಆಫೀಸಿಂದ ಬಂದರು. ಸೊ ಅವ್ರು ಬಂದಮೇಲೆ ನಾವೆಲ್ಲ ಇಲ್ಲಿ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಚಿಕ್ಕವರಿದ್ದಾಗ ಊರಲ್ಲಿ ಇದ್ವಲ್ಲ, ಆಗ ಈ ಶ್ರೀರಾಮನವಮಿ ಹಬ್ಬನ ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹೇಗೆ ಅಂತ ಅಂದರೆ, ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ, ನಾವು ಹಿರಿಯರ ಪೂಜೆನ ಯುಗಾದಿ ಹಬ್ಬದಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು. ಯುಗಾದಿ ಹಬ್ಬದ ದಿನ ಮಾಡೋದ್ರಿಂದ ನಮ್ಮ ಹತ್ತಿರ ಯಾರೂ ಬರೋದಕ್ಕಾಗ್ತಿರ್ಲಿಲ್ಲ ಹಿರಿಯರ ಪೂಜೆಗೆ. ಯಾಕಂದರೆ ಅವ್ರ ಮನೆಯಲ್ಲೂ ಅವ್ರ ಹಬ್ಬ ಸೆಲೆಬ್ರೇಟ್ ಮಾಡಬೇಕಿತ್ತು, ಹಾಗಾಗಿ ಅವ್ರು ಯಾರೂ ಬರೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಅತ್ತೆಯವರೆಲ್ಲ ಶ್ರೀರಾಮನವಮಿ ದಿನ ಬರೋರು. ಸೊ ಅವತ್ತಿನ ದಿನ ಸಂಜೆ ನಾವೆಲ್ಲರೂ ನಮ್ಮ ತಾತನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತೇಳ್ಬಿಟ್ಟು ಹೊಲದ ಹತ್ರ ಹೋಗ್ತಾ ಇದ್ವಿ. ಆಗ ಅಜ್ಜಿ ಇನ್ನೂ ಇದ್ದರು. ನಮ್ಮ ಅಜ್ಜಿ ತಿರ್ಕೊಂಡು ಒಂದು 3 years ಆಯ್ತೇನೋ ಅಷ್ಟೇ. ಸೊ ಎಲ್ಲರೂ ಹೊಲದ ಹತ್ರ ಹೋಗ್ತಾ ಇದ್ವಿ. ಬರೀ ನಾವು ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆ, ಹಿಂದೆ ಮನೆಯವ್ರಿಗೆಲ್ಲರಿಗೂ ಹೇಳ್ತಾ ಇದ್ವಿ. ಅವರು ಕೂಡ ತಾತನ ಸಮಾಧಿ ಪೂಜೆಗೆ ಅವರು ಕೂಡ ಬರೋರು. ಮನೆಯಲ್ಲೇ ಪಾನಕ ಕೋಸಂಬರಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ವಿ. ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಹಂಚ್ತಾ ಇದ್ವಿ. ಹಾಗೆ ಮನೆಗೆ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅವತ್ತಿನ ದಿನವೂ ಕೂಡ ಒಬ್ಬಟ್ಟು ಅಥವಾ ಕಡುಬು ಮಾಡಿರೋರು. ಮನೆ ತುಂಬ ಹೆಣ್ಮಕ್ಳು ಅಂದಮೇಲೆ ಹಬ್ಬದ ವಾತಾವರಣನೂ ಅಷ್ಟೇ ಜೋರಾಗೇ ಇರ್ತಿತ್ತು.
ಸೊ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಾ ನನಗೆ ಹಳೆದೆಲ್ಲ ಹಾಗೆ ನೆನಪಾಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತಲ್ವ ಲೈಫ್ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಏನು ಜವಾಬ್ದಾರಿ ಇರ್ತಿರ್ಲಿಲ್ಲ ನಮಗೆ, ಬರೀ ಸ್ಕೂಲ್ಗೆ ಹೋಗೋದು ಬರೋದು ಎಕ್ಸಾಮ್ ಬರೆಯೋದು ಇಷ್ಟೇ ನಮಗೆ ಜವಾಬ್ದಾರಿ ಅಂತಂದರೆ, ಬೇರೆ ಏನೂ ಜವಾಬ್ದಾರಿ ಇರ್ತಿರ್ಲಿಲ್ಲ. ಬಟ್ ಇವಾಗ ಹಂಗಲ್ಲ, ಜವಾಬ್ದಾರಿಗಳೇ ನಮ್ಮ ತಲೆ ಮೇಲೆ ಬಂದು ಕೂತಿದೆ ಅಂತ ಅನ್ನಿಸ್ತಾ ಇದೆ. ಹೀಗೆ ಅಲ್ವಾ ಮನುಷ್ಯ ದೊಡ್ಡವರಾಗ್ತಾ ಆಗ್ತಾ ಜವಾಬ್ದಾರಿಗಳು ಜಾಸ್ತಿ ಆದಂಗೆ ನಾವೆಲ್ಲ ಸಮಯದ ಒತ್ತಡಕ್ಕೆ ಸಿಲುಕ್ಬಿಟ್ಟು ಒಂಥರ ಸಣ್ಣ ಪುಟ್ಟ ಖುಷಿನೇ ಮರಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗಂತೂ. ಸೊ ಫ್ರೆಂಡ್ಸ್, ಇದಿಷ್ಟು ಶ್ರೀರಾಮನವಮಿ ಹಬ್ಬದ ಕತೆ ಆದರೆ ನೆಕ್ಸ್ಟ್ ನಾವೆಲ್ಲರೂ ನಮ್ಮ ನಾದಿನಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ನಾದಿನಿ ಇನ್ವೈಟ್ ಮಾಡಿದರು, ನಾನು ರಶ್ಮಿ ತೇಜಸ್ನು ಹಾಗೆ ಅಮ್ಮನೂ ಎಲ್ಲರೂ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ತೇಜಸ್ ಆಫೀಸಿಂದ ಬಂದ ತಕ್ಷಣ ನಾವಿಲ್ಲಿ ಸಂಜೆ ಹೊರಡ್ತಾ ಇದ್ದೀವಿ ಅವ್ರ ಮನೆಗೆ. ನಾವು ಮನೆಯಿಂದ ಹೊರಟೋಕ್ಕಾಗಲಿ ಟೈಮ್ ಬಂದ್ಬಿಟ್ಟು ಅದಾದ್ರೆ 6:30 ಆಗಿಬಿಟ್ಟಿತ್ತು. ಸ್ವಲ್ಪ ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇರ್ಬೋದು, ಅದೇ HCL ಟೆಕ್ನಾಲಜೀಸ್ ಜಿಗ್ನಿಯಲ್ಲಿ ಇದೆಯಲ್ಲ ಅದೇ ಅದು. ಸೊ ನಮ್ಮ ನಾದಿನಿ ಮನೆ ಇರೋದು ವೈಟ್ ಫೀಲ್ಡ್ ಹತ್ರ. ಸೊ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಬಂದ್ಬಿಟ್ಟು 8:30 8:45 ಆಗಿಬಿಟ್ಟಿತ್ತು ಆಲ್ರೆಡಿ. ನಾವು ಈ ಬೊಮ್ಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು HSR ಲೇಔಟ್ ಈ ರೂಟಲ್ಲಿ ಹೋದ್ವಿ. ಗೊತ್ತಲ್ಲ ನಿಮಗೆ ಆ ಕಡೆ ಎಲ್ಲ ಟ್ರಾಫಿಕ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಆ ಟ್ರಾಫಿಕಲ್ಲಿ ಹೋಗಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಾವು ಹಬ್ಬದ ನೆಕ್ಸ್ಟ್ ಡೇ ನಮ್ಮ ನಾದಿನಿ ಮನೆಗೆ ಹೊರಟಿದ್ದು, ಹಾಗಾಗಿ ಹಬ್ಬದ ಊರನ್ನ ಎಲ್ಲ ಇನ್ನೂ ಮಿಕ್ಕಿತ್ತು. ಸೊ ಹಾಗಾಗಿ ನಾವು ಒಬ್ಬಟ್ಟು ಮಾಡ್ಕೊಂಡು ತೊಗೊಂಡೋಗಿದ್ವಿ. ಅವರು ಕೂಡ ಅಲ್ಲಿ ಒಬ್ಬಟ್ಟು ಮಾಡಿದರು. ಸೊ ಹೋದ ತಕ್ಷಣ ಊಟ ಮಾಡಿ ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅಮ್ಮ, ರಶ್ಮಿ, ತೇಜಸ್ ಮತ್ತು ಯೋಹನ್ ತಿಂಡಿ ತಿನ್ಕೊಂಡು ವಾಪಸ್ ಜಿಗ್ನಿಗೆ ಬಂದರು. ನಾನು, ಪಾಪು ಮತ್ತು ಚಿರನ್ಯ 3 ಜನ ಅಲ್ಲೇ ಉಳ್ಕೊಂಡ್ವಿ. ಜೊತೆಗೆ ನಮ್ಮ ಅತ್ತೆನೂ ಕೂಡ ಬಂದಿದ್ದರು ತುಮಕೂರಿಂದ. ನಾವು ಮನೆ ರೀಚ್ ಆಗಿದ್ದು ಸ್ವಲ್ಪ ಲೇಟೇ ಆಗಿತ್ತಲ್ವ, ಹಾಗಾಗಿ ನಾವು ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ವಿ ಮಾತಾಡಿಕೊಂಡು. ಸೊ ಹಾಗಾಗಿ ಯಾವುದೂ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಹಿಂದಿನ ದಿನದ್ದು. ಇದು ನೆಕ್ಸ್ಟ್ ಡೇ ನಾವು ಸಂಜೆ ಇಲ್ಲಿ ಮಾಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮಹಾದೇವಪುರ ಮೇನ್ ರೋಡಲ್ಲಿ ಫಿನಿಕ್ಸ್ ಮಾಲ್ ಇದೆಯಲ್ಲ, ಅದು ನಮ್ಮ ನಾದಿನಿ ಮನೆಗೆ ತುಂಬಾ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅವತ್ತು ಫ್ರೈಡೇ. ಸೊ ಹಾಗಾಗಿ ನಮ್ಮ ನಾದಿನಿ ಹಸ್ಬೆಂಡು ಸುನಿಲ್ ಆಫೀಸ್ಗೆ ಹೋಗಿದ್ರು. ಅವರು ಆಫೀಸಿಂದ ಡೈರೆಕ್ಟ್ ಮಾಲ್ಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ನಮ್ಮ ಅತ್ತೆ, ನಮ್ಮ ನಾದಿನಿಯಾಗಿ ನಾನು ಮತ್ತು ಹುಡುಗರು ಇಷ್ಟು ಜನ ಕ್ಯಾಬಲ್ಲಿ ಹೊರಟಿದ್ದೀವಿ ಮಾಲ್ಗೆ. ಈ ಹೆಬ್ಬಾಳ, ವೈಟ್ ಫೀಲ್ಡ್ ಸೈಡ್ ಬಂದರೆ, ಎಸ್ಪೆಷಲಿ ಈ ವೈಟ್ ಫೀಲ್ಡ್ ಸೈಡ್ ಬಂದರೆ ತುಂಬಾ ಟೆಕ್ ಪಾರ್ಕ್ಗಳು ಸಿಗ್ತಾವಲ್ವ. ಸೊ ಅದಿರೋ ಕಂಪ್ನಿಗಳನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಆಫೀಸ್ ಡೇಸನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ನಾನು ನನ್ನ ಕೆರಿಯರ್ನ ಕಂಟಿನ್ಯೂ ಮಾಡಿದರೆ ಇಷ್ಟೊತ್ತಿಗೆ ಒಂದೊಳ್ಳೆ ಕಂಪ್ನಿನಲ್ಲಿ ಇಲ್ಲೇ ಯಾವ್ದಾದ್ರು ಒಂದು ಟೆಕ್ ಪಾರ್ಕ್ನಲ್ಲಿ ವರ್ಕ್ ಮಾಡ್ಬೋದಿತ್ತಲ್ವ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡೋದು, ಫ್ಯಾಮಿಲಿಗೋಸ್ಕರ ಕೆರಿಯರ್ಗೆ ಸದ್ಯಕ್ಕೆ ಬ್ರೇಕ್ ಕೊಟ್ಟಿದ್ದೀನಿ. ನೋಡೋಣ ಆ ಬ್ರೇಕ್ ಮಾಡಿ ಕೆರಿಯರ್ನ ಮತ್ತೆ ಕಂಟಿನ್ಯೂ ಮಾಡ್ತೀನೋ ಅಥವಾ ಕೆರಿಯರ್ಗೆ ಫುಲ್ ಸ್ಟಾಪ್ ಇಡ್ತೀನೋ ನೋಡಬೇಕು. ಸದ್ಯಕ್ಕಂತೂ ನನಗೇನು ಡಿಸೈಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ಸಲ ನನಗೆ ಅನ್ನಿಸ್ತಾ ಇರುತ್ತೆ, ಎಲ್ಲ ಹೆಣ್ಮಕ್ಳು ಬರೀ ನಂತರನೇ ಗಂಡ, ಮನೆ, ಮಕ್ಕಳು ಅಂತ ಇದ್ದರೆ ಹೆಣ್ಮಕ್ಳಿಗೆ ಕೆರಿಯರೇ ಇರಲ್ವಲ್ಲ, ಮತ್ತು ನಾವು ಅಷ್ಟೊಂದು ಕಷ್ಟಪಟ್ಟು ಓದಿ ಏನು ಪ್ರಯೋಜನ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಮೆಂಟಾಲಿಟಿನ ಚೇಂಜ್ ಮಾಡ್ಕೋಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ. ನೋಡಬೇಕು ಯಾವಾಗ ಆ ಮೆಂಟಾಲಿಟಿಯಿಂದ ಆಚೆ ಬರ್ತೀನಿ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು, ನಾವು ಆಲ್ರೆಡಿ ಮಾಲ್ನ ರೀಚ್ ಆಗಿ ಆಯಿತು. ಸಮ್ಮರ್ ಹಾಲಿಡೇಸ್ ಆಗಿದ್ದರಿಂದ ಮಾಲ್ ಎಂಟ್ರೆನ್ಸ್ನಲ್ಲೇ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಅಂತೇಳ್ಬಿಟ್ಟು ಪ್ಲೇ ಏರಿಯಾ ಥರ ಮಾಡಿದರು. ಜಾರಬಂಡಿ ಅಂತೆ, ಟ್ರಾಂಪೋಲಿನ್ ಅಂತೆ, ಹಾಗೆ ರೊಟೇಟ್ ಆಗೋದು, ಈ ಥರದ್ದೆಲ್ಲ ಕೆಲವೊಂದಷ್ಟು ಗೇಮ್ಸ್ನ ಅರೇಂಜ್ ಮಾಡಿದರು. ಇಲ್ಲಿ ಅದಕ್ಕೇನು ಪೇ ಮಾಡೋ ಥರ ಏನಿರಲಿಲ್ಲ, ಎಲ್ಲ ಫ್ರೀಯಾಗಿಯೇ ಅರೇಂಜ್ ಮಾಡಿದರು. ಹಾಗಾಗಿ ಮಾಲಿಗೆ ಬಂದಿರೋ ಮಕ್ಕಳೆಲ್ಲ ಒಬ್ಬಟ್ಟಲ್ಲಿ ಆಟ ಆಡ್ತಾಯಿದ್ರು. ಸಾಟರ್ಡೆ ಸಂಡೇಸ್ ಆಗಿದ್ದರೆ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು ಅನಿಸುತ್ತೆ. ಬಟ್ ನಾವು ಹೋಗಿದ್ದು ಫ್ರೈಡೇ. ಸೊ ಹಾಗಾಗಿ ಅಷ್ಟೊಂದೇನು ರಶ್ ಇರಲಿಲ್ಲ. ಚಿರನಿಗೆ ಈ ಟ್ರಾಂಪೋಲಿನ್ ಗೇಮ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಬೇರೆ ಗೇಮ್ಸ್ ಕಡೆ ಹೋಗ್ತಾನೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಇದು ಇಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದಕ್ಕೆ ತುಂಬಾ ಕ್ಯೂ ಇತ್ತು ಇದಕ್ಕೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಸ್ವಲ್ಪ ಕ್ಯೂ ಕಮ್ಮಿ ಆಯಿತು. ಇವರು ಬ್ಯಾಚ್ ಥರ ಮಾಡ್ಕೊಂಡಿದ್ರು. ಒಂದು 5 ಮೆಂಬರ್ಸ್ನಷ್ಟೇ ಒಂದು ಸಲ ಅಲೋ ಮಾಡ್ತಾಯಿದ್ರು. ಅವರೊಂದು 2-3 ನಿಮಿಷ ಆಟ ಆಡಿದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಒಂದು 5 ಜನ ಮಕ್ಕಳನ್ನ ಅಲೋ ಮಾಡ್ತಾಯಿದ್ರು. ಯಾವ ಮಕ್ಕಳನ್ನು ಈ ಟ್ರಾಂಪೋಲಿನಿಂದ ಆಚೆ ಬರೋದಕ್ಕೆ ಇಷ್ಟನೇ ಪಡ್ತಿರಲಿಲ್ಲ. ಎಲ್ಲ ಫೋರ್ಸ್ಫುಲ್ಲಿ ಆಚೆ ಕರ್ಕೊಳೋರು. ಬಟ್ ಈ ಗೇಮು ಅಷ್ಟೊಂದು ಸೇಫ್ ಅಲ್ಲ ಅಂತಾರೆ. ಏನಕ್ಕೆ ಅಂತಂದರೆ ಜೋರಾಗಿ ಜಂಪ್ ಮಾಡ್ತಾ ಕೆಳಗಡೆ ಬಿದ್ದಾಗ ಪಕ್ಕದಲ್ಲಿರೋರು ಮಿಸ್ ಆಗಿ ಅವ್ರ ಮೇಲೆ ಜಂಪ್ ಮಾಡಿ ಬೀಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಮಕ್ಕಳಿಗೆ ಹೆಡ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಈ ಗೇಮು ಅಷ್ಟೊಂದು ಸೇಫ್ ಅಲ್ಲ ಅಂತಾರೆ. ಬಟ್ ನಾವು ಇದನ್ನೆಲ್ಲ ಮಕ್ಳುಗಳಿದ್ರೆ ಅವ್ರು ಎಲ್ಲಿ ಕೇಳ್ತಾರೆ ನಮ್ಮ ಮಾತು. ಬೇರೆ ಮಕ್ಕಳು ಆಟ ಆಡೋದು ನೋಡ್ಬಿಟ್ಟು ಅವರೆಲ್ಲ ಆಟ ಆಡ್ತಿದ್ರೆ ನಾನು ಒಬ್ಬಟ್ಟು ಆಟ ಆಡ್ತೀನಿ ಅಂತೇಳ್ಬಿಟ್ಟು ಹಠ ಮಾಡ್ತಾರೆ. ಸೊ ನಾವೇನು ಮಾಡೋದಕ್ಕಾಗಲ್ಲ. ನಾವು ಪೇರೆಂಟ್ಸ್ ಆದವ್ರು ಏನು ಮಾಡಬೇಕು ಅಂತ ಅಂದರೆ ಜಸ್ಟ್ ಅವ್ರನ್ನ ವಾಚ್ ಮಾಡ್ತಾ ಇರಬೇಕಷ್ಟೇ, ಸೇಫಾಗಿ ಆಡ್ತಾ ಇದ್ದಾರಾ ಇಲ್ವಾ ಅಂತೇಳ್ಬಿಟ್ಟು. ಬಟ್ ಇಲ್ಲಿ ಪೇರೆಂಟ್ಸ್ನ ಅಲೋ ಮಾಡ್ತಿರಲಿಲ್ಲ. ಅಲ್ಲಿರೋ ಸ್ಟಾಫ್ಸೇ ಅವ್ರನ್ನ ವಾಚ್ ಮಾಡೋರು. ಶ್ಲೋಕು ಅಂತೂ ಒಂದು ಕಡೆ ನಿಲ್ತಾನೆ ಇರಲಿಲ್ಲ, ಎಲ್ಲ ಕಡೆನೂ ಓಡಾಡ್ಕೊಂಡು ಬರೋನು. ಸೊ ಹಾಗಾಗಿ ಅವ್ನು ಆಟ ಆಡೋದು ಸರಿಯಾಗಿ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಆಲ್ಮೋಸ್ಟ್ 1 ಅವರ್ ಆಟ ಆಡಿದ್ರು ಅಲ್ಲಿ ಹೊರಗಡೆ. ಅದಾದಮೇಲೆ ನಾವು ಒಳಗಡೆ ಬಂದ್ವಿ, ಮಾಲ್ ಒಳಗಡೆ. ಇಲ್ಲಂತೂ ಆಲ್ಮೋಸ್ಟ್ ಟಾಪ್ ಬ್ರ್ಯಾಂಡ್ಸ್ ಶಾಪ್ಸೇ ಇರೋದು.
ಟಾಪ್ ಬ್ರಾಂಡ್ಸ್ ಅಂದಮೇಲೆ ರೇಟೂ ಹಾಗೆ ಇರುತ್ತೆ. ನಮಗಂತೂ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದಕ್ಕೆ ಮನಸ್ಸೇ ಬರಲ್ಲ. ಏನಕ್ಕೆ ಅಂತಂದರೆ ಹೊರಗಡೆಯಿಂದ ನಮಗೆ ಚೀಪಾಗೆ ಸಿಗುತ್ತಲ್ವ, ಹಾಗಾಗಿ. ನೆಕ್ಸ್ಟ್ ಅಲ್ಲಿಂದ ನಾವು ಫುಡ್ ಕೋರ್ಟ್ಗೆ ಬಂದ್ವಿ. ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ಥರ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಚಿರನಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಶ್ಲೋಕಕ್ಕೂ ಚಿರನಿಗೂ ಇಬ್ಬರಿಗೂ ನಾವು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮತ್ತು ಚಾಕು ವೆನಿಲಾ ಮಿಲ್ಕ್ ಶೇಕ್ ತೊಗೊಂಡ್ವಿ. ಹಾಗೆ ನಾವು ಮೋಮೋಸ್ ತಿಂದು ತುಂಬ ದಿನವೇ ಆಗಿತ್ತು, ಹಾಗಾಗಿ ಮೋಮೋಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೋಮೋಸ್ ತೊಗೊಂಡ್ವಿ. ಬಿಸಿ ಆಗಿತ್ತು ಮೋಮೋಸ್ ಅಂತೂ. ಹಾಗೆ ಆ ಸಾಸ್ ಜೊತೆ ಅಂತೂ ಸಖತ್ತಾಗಿತ್ತು ಟೇಸ್ಟು. ಮೋಮೋಸ್ನ ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಬೇಕು, ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಶ್ಲೋಕು ಚಿರನೆ ಇಬ್ಬರು ಮಿಲ್ಕ್ ಶೇಕ್ ಕುಡಿತಾನೆ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಕುಡಿಯೋ ಅಷ್ಟರಲ್ಲಿ ನಾನು ಕೂಡ ಪಾಪುಗೆ ಫೀಡ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪಾಪುಗೆ ಫೀಡ್ ಮಾಡ್ಕೊಂಡು ಮತ್ತೆ ವಾಪಸ್ ಫುಡ್ ಕೋರ್ಟ್ ಕಡೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಸುನಿಲ್ ಕೂಡ ಆಫೀಸ್ ಮುಗಿಸ್ಕೊಂಡು ಬಂದರು. ಇಲ್ಲಿ ಚಿರನಿಯ ಹಾಯ್ ಮಾಡಿ, ಶ್ಲೋಕು ಹಾಯ್. ಫುಡ್ ಕೋರ್ಟಿಂದ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಗೇಮ್ ಝೋನ್ಗೆ ಬಂದ್ವಿ. ಗೇಮ್ ಝೋನಿಗೆ ಬಂದಮೇಲೆ ಆಟಾಡ್ದಲ್ಲೇ ಸುಮ್ಮನೆ ಇರ್ತಾರೆ ಶ್ಲೋಕು ಚಿರನೆ ಇಬ್ಬರು, ಸಾಧ್ಯನೇ ಇಲ್ಲ. ಅವರು ಕೂಡ ಇಲ್ಲಿ ಕೆಲವೊಂದು ಗೇಮ್ಸ್ನ ಆಟ ಆಡಿದ್ರು. ಲೂಲು ಮಾಲಿಗೆ ಕಂಪೇರ್ ಮಾಡಿದರೆ ಈ ಮಾಲಲ್ಲಿ ಏನು ಅಂತ ಹೇಳ್ಕೊಂಡ ಥರ ಗೇಮ್ಸ್ ಎಲ್ಲ ಏನು ಇರಲಿಲ್ಲ. ಹಾಗೆ ಸುನಿಲ್ ಕೂಡ ಕೆಲವೊಂದು ಗೇಮ್ಸ್ನ ಟ್ರೈ ಮಾಡಿದ್ರು. ಈ ಗೇಮಲ್ಲಿ 6 ಟಿನ್ಗಳನ್ನ ಪಿರಮಿಡ್ ಶೇಪಲ್ಲಿ ಜೋಡಿಸಿರ್ತಾರೆ. ಈ 6 ಟಿನ್ಗಳನ್ನ 3 ಶಾಟಲ್ಲಿ ಕೆಳಗಡೆ ಬೀಳಿಸ್ಬೇಕು. ಎಲ್ಲ ಟಿನ್ಗಳು ಕೆಳಗಡೆ ಬಿದ್ದಿರಬೇಕು 3 ಶಾಟಲ್ಲಿ. ಸುನಿಲ್ ಕೂಡ ಒಂದು 2-3 ಟೈಮ್ ಟ್ರೈ ಮಾಡಿದ್ರು, ಬಟ್ 3 ಶಾಟಲ್ಲಿ 6 ಟಿನ್ಗಳನ್ನೂ ಕೆಳಗಡೆ ಬೀಳ್ಸೋದಕ್ಕಾಗಲೇ ಇಲ್ಲ. ಬರೀ 3 ಶಾಟಲ್ಲೇ ಬೀಳಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಅಟ್ಲೀಸ್ಟ್ ಒಂದು 5 ಶಾಟರು ಇದ್ದರೆ ಚೆನ್ನಾಗಿರ್ತಿತ್ತು. ಯಾರು 3 ಶಾಟಲ್ಲಿ ಕೆಳಗಡೆ ಬೀಳಿಸ್ತಾರೋ ಅವ್ರಿಗೆ ಪೆಂಗ್ವಿನ್ ಗಿಫ್ಟು. ನೆಕ್ಸ್ಟು ಆ ಗೇಮ್ ಆದಮೇಲೆ ಮತ್ತೆ ಒಂದು 2-3 ಗೇಮ್ ಟ್ರೈ ಮಾಡಿ ಆಮೇಲೆ ನಾವು ಮನೆಗೆ ಹೊರಟ್ವಿ. ನಾವು ಮನೆಗೆ ಹೊರಟೋಕ್ಕಾಗಲೇ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿತ್ತು. ಸೊ ಆಲ್ರೆಡಿ ಎಲ್ಲ ಶಾಪ್ಸು ಕ್ಲೋಸ್ ಆಗ್ತಾ ಇದ್ವು. ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮತ್ತು ನಮ್ಮ ನಾದಿನಿಬ್ರು ತಿಂಡಿ ತಿಂದ್ಕೊಂಡು ನಾವು ಇಲ್ಲಿ ಪಾಪುಗೆ ವ್ಯಾಕ್ಸಿನೇಷನ್ಗೆ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ರೇನ್ಬೋ ಹಾಸ್ಪಿಟಲಲ್ಲಿ. ರೇನ್ಬೋ ಹಾಸ್ಪಿಟಲು ನಮ್ಮ ನಾದಿನಿ ಮನೆಗೆ ತುಂಬಾ ಹತ್ರ ಇತ್ತು, ಹಾಗಾಗಿ ನಾವು ಇಲ್ಲೇ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಸೊ ತಿಂಡಿ ತಿಂದ್ಕೊಂಡು ಬೆಳಗ್ಗೆನೇ ಬಂದ್ವಿ ನಾವು ಇಲ್ಲಿ. ಪಾಪುಗೆ ಆಗ 6th ಮಂತಲ್ಲಿತ್ತು. ನಾನು ಮುಂಚೆ ಎಲ್ಲ ವ್ಯಾಕ್ಸಿನ್ಸು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದು, ಬಟ್ ಫ್ಲೂ ವ್ಯಾಕ್ಸಿನ್ ಮಾತ್ರ ಗೌರ್ಮೆಂಟ್ ವ್ಯಾಕ್ಸಿನ್ಸಲ್ಲಿ ಅವೈಲಬಲ್ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ನಾದಿನಿ ವಿಚಾರಿಸಿದೆ, ಹತ್ರದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆ ಈ ಥರ ಪಾಪುಗೆ ಫ್ಲೂ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಅವರು ರೇನ್ಬೋ ಹಾಸ್ಪಿಟಲ್ ಹತ್ರದಲ್ಲೇ ಇದೆ, ಅದು ಮಕ್ಳಿಗೇನೆ ಹಾಸ್ಪಿಟಲ್ ಅದು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು. ಮಕ್ಳ ಹಾಸ್ಪಿಟಲ್ ಅಂತ ಅಂದಮೇಲೆ ತುಂಬ ಜನ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ ಇಲ್ಲಂತೂ. ಹಾಗೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಈ ಕನ್ಸಲ್ಟೇಷನ್ ಎಲ್ಲ ಕಾಸ್ಟ್ಲಿ ಇದೆ ರೇಟು. ನಮಗೆ ಕನ್ಸಲ್ಟೇಷನ್ ಮತ್ತು ವ್ಯಾಕ್ಸಿನೇಷನ್ಗೆ ರಿಜಿಸ್ಟರ್ ಮಾಡಿಸೋದಕ್ಕೆಲ್ಲ ಸೇರಿ ಹತ್ತಿರ 1300 ಏನೋ ಬಿಲ್ ಮಾಡಿದ್ರು. ಪ್ಲಸ್ ವ್ಯಾಕ್ಸಿನೇಷನ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಹಾಗೆ ಇದು ಮಕ್ಕಳ ಹಾಸ್ಪಿಟ್ಲ್ ಆದ್ದರಿಂದ ನಾವು ಡಾಕ್ಟರ್ಗೆ ವೆಯ್ಟ್ ಮಾಡ್ತೀವಲ್ವ, ನಾವು ವೆಯ್ಟ್ ಮಾಡೋ ಜಾಗದಲ್ಲಿ ಅವರು ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಮಕ್ಕಳು ತುಂಬ ಹೊತ್ತು ಸುಮ್ಮನೆ ಕೂರೋದಿಲ್ವಲ್ಲ, ಹಾಗಾಗಿ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ ಡಾಕ್ಟರ್ ರಾಜಾರಾಮು, ಇವ್ರ ಹತ್ರ ನಾವು ಕನ್ಸಲ್ಟೇಷನ್ ತೊಗೊಂಡಿದ್ದು. ಆವತ್ತು ಸ್ಯಾಟರ್ಡೆ, ಸೊ ವೀಕೆಂಡ್ ಆಗಿದ್ದರಿಂದ ರಶ್ ಸ್ವಲ್ಪ ಜಾಸ್ತಿನೇ ಇತ್ತು. ತುಂಬ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮ್ಮ ಟರ್ನ್ ಬಂತು. ಸೊ ಆಮೇಲೆ ನೆಕ್ಸ್ಟ್ ಹೋದ್ವಿ ನಾವು. ಹೋದ ತಕ್ಷಣ ಡಾಕ್ಟ್ರು ಫಸ್ಟು ಯಾವ ಲ್ಯಾಂಗ್ವೇಜು ಕನ್ವೀನಿಯೆಂಟ್ ಅಂತ ಕೇಳ್ತಾರೆ ಮಾತಾಡೋದಕ್ಕೆ. ಸೊ ನಾವು ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀವೋ ಆ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡ್ತಾರೆ. ಆಮೇಲೆ ವ್ಯಾಕ್ಸಿನೇಷನ್ ಯಾವುದಂತ ಬರ್ಕೊಟ್ರು. ಮತ್ತು ಆಮೇಲೆ ಏನಾರ ಡೌಟ್ಸ್ ಇದ್ದರೆ ಕೇಳ್ತಾರೆ. ನಾವೇನಾರು ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಬೇಬಿ ಫುಡ್ ಬಗ್ಗೆ ಸ್ವಲ್ಪ ಗೈಡ್ ಮಾಡ್ತಾರೆ ಅವರು. ಬಟ್ ವ್ಯಾಕ್ಸಿನೇಷನ್ ಅಷ್ಟೇ ಬರ್ಕೊಡ್ತಾರೆ ಅವರು. ಬಟ್ ವ್ಯಾಕ್ಸಿನೇಷನ್ ಎಲ್ಲ ಕೊಡೋದೆಲ್ಲ ಬೇರೆ ಸಪ್ರೇಟ್ ನರ್ಸ್ಗಳೆಲ್ಲ ಇರ್ತಾರೆ, ಅವರು ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.